ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಚರಿಸಬೇಕು ಅಂತ ಹೇಳಿದರು. ಈಗ ಆಚರಿಸಿದಂತಹ ಪ್ರಮಾಣವೂ ಕೂಡ ಇದು ನಮಗೆ ಪೂರ್ಣ ರೀತಿಯಲ್ಲಿ ಸಮ್ಮತಿ ಅನ್ನುವಂಥದ್ದಿಲ್ಲ. ಯಾಕೆ ಹೇಳಿದರೆ ನಮ್ಮ ದೇಶ ವಿವಿಧ ರೀತಿಯಾದ ಸಂಕಷ್ಟದಲ್ಲಿ, ಯುದ್ಧದ ಒಂದು ಭೀತಿಯಲ್ಲಿ, ಯುದ್ಧವನ್ನು ಈಗ ಆಗಲೇ ಸ್ವಲ್ಪ ಭಾಗ ನಡೆಸಿ ತಾತ್ಕಾಲಿಕವಾಗಿ ವಿಶ್ರಾಂತಿಯನ್ನು ಪಡೆದಿರತಕ್ಕಂಥ ಈ ಸಂದರ್ಭ, ದೇಶದಲ್ಲಿ ಅಶಾಂತಿ ಅನ್ನುವಂಥದ್ದು ನೆಲೆಗೊಂಡಂತಹ ಸಂದರ್ಭದಲ್ಲಿ, ದೇಶದಲ್ಲಿ ಧರ್ಮಕ್ಕೆ ಚ್ಯುತಿ ಬರುವಂತಹ ಒಂದು ಸಂದರ್ಭದಲ್ಲಿ ನಾವು ಒಬ್ಬ ಧರ್ಮಪೀಠಾಧಿಪತಿಗಳಾಗಿ ಮತ್ತು ಒಬ್ಬ ಗುರುಗಳಾಗಿ ಈ ಯಾವುದನ್ನೂ ಕೂಡ ನಾವು ಸ್ವೀಕಾರ ಮಾಡಬಾರದು ವೈಭವಗಳನ್ನು. ಆದರೆ ತಾತ್ಕಾಲಿಕವಾಗಿ ಅಲ್ಲಿ ಸ್ವಲ್ಪ ಶಾಂತಿಯ ಮಾತುಕತೆ ನಡೀತಾ ಇದೆ ಅಂತ ಅನ್ನೋದು ಒಂದು, ಮತ್ತು ಇದು ಭಕ್ತರ ಅಪೇಕ್ಷೆಗೆ ನಾವು ತುಂಬ ನಿರಾಶೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಧಾರ್ಮಿಕವಾಗಿ ಅಷ್ಟೇ ಈ ಕಾರ್ಯಕ್ರಮಗಳನ್ನು ನಾವು ಸ್ವೀಕಾರ ಮಾಡಿಲ್ಲ. ಇದು ಭಗವಂತನಿಗೆ ನಾವು ಸಮರ್ಪಿಸಿದ್ದೇವೆ ನಮ್ಮ ಗುರುಗಳ ಮೂಲಕವಾಗಿ. ಏನು ದೇಶದ ರಕ್ಷಣೆಯಲ್ಲಿ, ದೇಶದ ಸುಭದ್ರತೆಗೋಸ್ಕರವಾಗಿ ನಮ್ಮ ಭಾರತದ ಘನವೆತ್ತ ಸರ್ಕಾರ, ಪ್ರಧಾನಮಂತ್ರಿಗಳು, ಅದೇ ರೀತಿಯಾಗಿ ಇತರ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು, ಇವರೆಲ್ಲರೂ ಕೂಡ ಅತ್ಯಂತ ಜಾಗರೂಕರಾಗಿ ಮತ್ತು ವಿವೇಚನಾಪೂರ್ವಕವಾಗಿ ದೇಶದ ಸಮಗ್ರತೆಗೆ, ದೇಶದ ರಕ್ಷಣೆಗೆ, ದೇಶದ ಭದ್ರತೆಗೆ ಏನೆಲ್ಲ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ, ಮತ್ತು ಸೈನಿಕರು ರಾತ್ರಿ ಹಗಲು ಎನ್ನದೆ, ಬಿಸಿಲು ಮಳೆ ಎನ್ನದೆ, ಆ ಮಂಚಿನ ಒಂದು ಯಾವುದೇ ಇದನ್ನು ಕೂಡ ಲೆಕ್ಕಿಸದೆ ದೇಶದ ರಕ್ಷಣೆಗೋಸ್ಕರವಾಗಿ ನಿಂತಹ ಎಲ್ಲ ಯೋಧರನ್ನು ಮತ್ತು ಯುದ್ಧದಲ್ಲಿ ಸಾವನ್ನು ಅಪ್ಪಿರತಕ್ಕಂತಹ ವೀರ ಯೋಧರನ್ನು ಮತ್ತು ಅವರ ಕುಟುಂಬ ಸದಸ್ಯರನ್ನು, ಜೊತೆಯಲ್ಲಿ ಪುಲ್ವಾಮಾ ಈ ಇದರಲ್ಲಿ ಪೆಹಲ್ಗಾಮ್ ಇದರಲ್ಲಿ ಮಾರಣ ಹೋಮಕ್ಕೆ ಧರ್ಮದ ಹೆಸರಿನಲ್ಲಿ ಈಡಾದಂತಹ ಎಲ್ಲ ಹುತಾತ್ಮರನ್ನ ಕೂಡ ನಾವು ಅವರಿಗೆ ಭಗವಂತ ಸದ್ಗತಿಯನ್ನು ನೀಡಲಿ, ದೇಶಕ್ಕೆ ಶಾಂತಿ, ರಕ್ಷಣೆ, ಸಮೃದ್ಧಿ ಎನ್ನುವಂಥದ್ದು ನೀಡಲಿ ಎಂಬುದಾಗಿ ಆ ಎಲ್ಲ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ಈ ನಮ್ಮ ದೇಶದ ರಕ್ಷಣೆಗೋಸ್ಕರವಾಗಿ ನಿಂತಹ ಏನು ಘನವೆತ್ತ ರಾಜ್ಯ ಸರ್ಕಾರ, ದೇಶದ ಒಂದು ನಮ್ಮ ಘನವೆತ್ತ ಸರ್ಕಾರ ಇದೆ, ಕೇಂದ್ರ ಸರ್ಕಾರ, ಈ ಸರ್ಕಾರವನ್ನು ಮತ್ತೊಮ್ಮೆ ನಾವು ಅಭಿನಂದಿಸಿ ಈ ಯುದ್ಧದ ಮತ್ತು ದೇಶ ರಕ್ಷಣೆಗೆ ಬೇಕಾದಂತಹ ರೀತಿಯಲ್ಲಿ ಮಠದ ವತಿಯಿಂದ ರಾಯರ ಪ್ರಸಾದದ ರೂಪವಾಗಿ 25 ಲಕ್ಷ ರೂಪಾಯಿಗಳನ್ನು ದೇಶದ ರಕ್ಷಣಾ ನಿಧಿಗೆ ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ಮತ್ತು ನಮ್ಮ ರಾಜ್ಯ ಸರ್ಕಾರವು ಕೂಡ ಈ 13 ವರ್ಷದ ಅಭಿವೃದ್ಧಿ ಇತ್ಯಾದಿ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ, ಅದೇ ರೀತಿಯಾಗಿ ತಮಿಳುನಾಡು, ಮಹಾರಾಷ್ಟ್ರ, ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ನಮಗೆ, ವಿಶೇಷವಾಗಿ ನಮ್ಮ ಆಂಧ್ರ ರಾಜ್ಯ ಸರ್ಕಾರ ನಮಗೆ ಸಂಪೂರ್ಣವಾದ ಸಹಕಾರವನ್ನು, ಬೆಂಬಲವನ್ನು ನೀಡಿದೆ. ಎಲ್ಲ ಜನಪ್ರತಿನಿಧಿಗಳನ್ನು, ಕಾಲಕಾಲದ ಮುಖ್ಯಮಂತ್ರಿಗಳನ್ನು ಮತ್ತು ಅದೇ ರೀತಿಯಾಗಿ ನಮ್ಮ ದೇವಾದಾಯ ಧರ್ಮಾದಾಯ ಶಾಖಾ ಮುಜರಾಯಿ ಇಲಾಖೆಯ ಎಲ್ಲ ಆಯುಕ್ತರು ಮತ್ತು ಇತರ ಅಧಿಕಾರಿಗಳನ್ನೆಲ್ಲರನ್ನು ಕೂಡ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಾನಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಚರಿಸಬೇಕು ಅಂತ ಹೇಳಿದರು. ಈಗ ಆಚರಿಸಿದಂತಹ ಪ್ರಮಾಣವೂ ಕೂಡ ಇದು ನಮಗೆ ಪೂರ್ಣ ರೀತಿಯಲ್ಲಿ ಸಮ್ಮತಿ ಅನ್ನುವಂಥದ್ದಿಲ್ಲ. ಯಾಕೆ ಹೇಳಿದರೆ ನಮ್ಮ ದೇಶ ವಿವಿಧ ರೀತಿಯಾದ ಸಂಕಷ್ಟದಲ್ಲಿ, ಯುದ್ಧದ ಒಂದು ಭೀತಿಯಲ್ಲಿ, ಯುದ್ಧವನ್ನು ಈಗ ಆಗಲೇ ಸ್ವಲ್ಪ ಭಾಗ ನಡೆಸಿ ತಾತ್ಕಾಲಿಕವಾಗಿ ವಿಶ್ರಾಂತಿಯನ್ನು ಪಡೆದಿರತಕ್ಕಂಥ ಈ ಸಂದರ್ಭ, ದೇಶದಲ್ಲಿ ಅಶಾಂತಿ ಅನ್ನುವಂಥದ್ದು ನೆಲೆಗೊಂಡಂತಹ ಸಂದರ್ಭದಲ್ಲಿ, ದೇಶದಲ್ಲಿ ಧರ್ಮಕ್ಕೆ ಚ್ಯುತಿ ಬರುವಂತಹ ಒಂದು ಸಂದರ್ಭದಲ್ಲಿ ನಾವು ಒಬ್ಬ ಧರ್ಮಪೀಠಾಧಿಪತಿಗಳಾಗಿ ಮತ್ತು ಒಬ್ಬ ಗುರುಗಳಾಗಿ ಈ ಯಾವುದನ್ನೂ ಕೂಡ ನಾವು ಸ್ವೀಕಾರ ಮಾಡಬಾರದು ವೈಭವಗಳನ್ನು. ಆದರೆ ತಾತ್ಕಾಲಿಕವಾಗಿ ಅಲ್ಲಿ ಸ್ವಲ್ಪ ಶಾಂತಿಯ ಮಾತುಕತೆ ನಡೀತಾ ಇದೆ ಅಂತ ಅನ್ನೋದು ಒಂದು, ಮತ್ತು ಇದು ಭಕ್ತರ ಅಪೇಕ್ಷೆಗೆ ನಾವು ತುಂಬ ನಿರಾಶೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಧಾರ್ಮಿಕವಾಗಿ ಅಷ್ಟೇ ಈ ಕಾರ್ಯಕ್ರಮಗಳನ್ನು ನಾವು ಸ್ವೀಕಾರ ಮಾಡಿಲ್ಲ. ಇದು ಭಗವಂತನಿಗೆ ನಾವು ಸಮರ್ಪಿಸಿದ್ದೇವೆ ನಮ್ಮ ಗುರುಗಳ ಮೂಲಕವಾಗಿ. ಏನು ದೇಶದ ರಕ್ಷಣೆಯಲ್ಲಿ, ದೇಶದ ಸುಭದ್ರತೆಗೋಸ್ಕರವಾಗಿ ನಮ್ಮ ಭಾರತದ ಘನವೆತ್ತ
ಸರ್ಕಾರ, ಪ್ರಧಾನಮಂತ್ರಿಗಳು, ಅದೇ ರೀತಿಯಾಗಿ ಇತರ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು ಇವರೆಲ್ಲರೂ ಕೂಡ ಅತ್ಯಂತ ಜಾಗರೂಕರಾಗಿ ಮತ್ತು ವಿವೇಚನಾಪೂರ್ವಕವಾಗಿ ದೇಶದ ಸಮಗ್ರತೆಗೆ, ದೇಶದ ರಕ್ಷಣೆಗೆ, ದೇಶದ ಭದ್ರತೆಗೆ ಏನೆಲ್ಲ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ, ಮತ್ತು ಸೈನಿಕರು ರಾತ್ರಿ ಹಗಲು ಎನ್ನದೆ, ಬಿಸಿಲು ಮಳೆ ಎನ್ನದೆ, ಆ ಮಂಚಿನ ಒಂದು ಯಾವುದೇ ಇದನ್ನು ಕೂಡ ಲೆಕ್ಕಿಸದೆ ದೇಶದ ರಕ್ಷಣೆಗೋಸ್ಕರವಾಗಿ ನಿಂತಹ ಎಲ್ಲ ಯೋಧರನ್ನು ಮತ್ತು ಯುದ್ಧದಲ್ಲಿ ಸಾವನ್ನು ಅಪ್ಪಿರತಕ್ಕಂತಹ ವೀರ ಯೋಧರನ್ನು ಮತ್ತು ಅವರ ಕುಟುಂಬ ಸದಸ್ಯರನ್ನು, ಜೊತೆಯಲ್ಲಿ ಪುಲ್ವಾಮಾ ಇದರಲ್ಲಿ ಪೆಹಲ್ಗಾಮ್ ಇದರಲ್ಲಿ ಮಾರಣ ಹೋಮಕ್ಕೆ ಧರ್ಮದ ಹೆಸರಿನಲ್ಲಿ ಈಡಾದಂತಹ ಎಲ್ಲ ಹುತಾತ್ಮರನ್ನ ಕೂಡ ನಾವು ಅವರಿಗೆ ಭಗವಂತ ಸದ್ಗತಿಯನ್ನು ನೀಡಲಿ, ದೇಶಕ್ಕೆ ಶಾಂತಿ, ರಕ್ಷಣೆ, ಸಮೃದ್ಧಿ ಎನ್ನುವಂಥದ್ದು ನೀಡಲಿ ಎಂಬುದಾಗಿ ಆ ಎಲ್ಲ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ಈ ನಮ್ಮ ದೇಶದ ರಕ್ಷಣೆಗೋಸ್ಕರವಾಗಿ ನಿಂತಹ ಏನು ಘನವೆತ್ತ ರಾಜ್ಯ ಸರ್ಕಾರ, ದೇಶದ ಒಂದು ನಮ್ಮ ಘನವೆತ್ತ ಸರ್ಕಾರ ಇದೆ, ಕೇಂದ್ರ ಸರ್ಕಾರ, ಈ ಸರ್ಕಾರವನ್ನು ಮತ್ತೊಮ್ಮೆ ನಾವು ಅಭಿನಂದಿಸಿ ಈ ಯುದ್ಧದ ಮತ್ತು ದೇಶ ರಕ್ಷಣೆಗೆ ಬೇಕಾದಂತಹ ರೀತಿಯಲ್ಲಿ ಮಠದ ವತಿಯಿಂದ ರಾಯರ ಪ್ರಸಾದದ ರೂಪವಾಗಿ 25 ಲಕ್ಷ ರೂಪಾಯಿಗಳನ್ನು ದೇಶದ ರಕ್ಷಣಾ ನಿಧಿಗೆ ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ಮತ್ತು ನಮ್ಮ ರಾಜ್ಯ ಸರ್ಕಾರವು ಕೂಡ ಈ 13 ವರ್ಷದ ಅಭಿವೃದ್ಧಿ ಇತ್ಯಾದಿ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ, ಅದೇ ರೀತಿಯಾಗಿ ತಮಿಳುನಾಡು, ಮಹಾರಾಷ್ಟ್ರ, ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ನಮಗೆ, ವಿಶೇಷವಾಗಿ ನಮ್ಮ ಆಂಧ್ರ ರಾಜ್ಯ ಸರ್ಕಾರ ನಮಗೆ ಸಂಪೂರ್ಣವಾದ ಸಹಕಾರವನ್ನು, ಬೆಂಬಲವನ್ನು ನೀಡಿದೆ. ಎಲ್ಲ ಜನಪ್ರತಿನಿಧಿಗಳನ್ನು, ಕಾಲಕಾಲದ ಮುಖ್ಯಮಂತ್ರಿಗಳನ್ನು ಮತ್ತು ಅದೇ ರೀತಿಯಾಗಿ ನಮ್ಮ ದೇವಾದಾಯ ಧರ್ಮಾದಾಯ ಶಾಖಾ ಮುಜರಾಯಿ ಇಲಾಖೆಯ ಎಲ್ಲ ಆಯುಕ್ತರು ಮತ್ತು ಇತರ ಅಧಿಕಾರಿಗಳನ್ನೆಲ್ಲರನ್ನೂ ಕೂಡ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಾನಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಚರಿಸಬೇಕು ಅಂತ ಹೇಳಿದರು. ಈಗ ಆಚರಿಸಿದಂತಹ ಪ್ರಮಾಣವೂ ಕೂಡ ಇದು ನಮಗೆ ಪೂರ್ಣ ರೀತಿಯಲ್ಲಿ ಸಮ್ಮತಿ ಅನ್ನುವಂಥದ್ದಿಲ್ಲ. ಯಾಕೆ ಹೇಳಿದರೆ ನಮ್ಮ ದೇಶ ವಿವಿಧ ರೀತಿಯಾದ ಸಂಕಷ್ಟದಲ್ಲಿ, ಯುದ್ಧದ ಒಂದು ಭೀತಿಯಲ್ಲಿ ಯುದ್ಧವನ್ನು ಈಗ ಆಗಲೇ ಸ್ವಲ್ಪ ಭಾಗ ನಡೆಸಿ ತಾತ್ಕಾಲಿಕವಾಗಿ ವಿಶ್ರಾಂತಿಯನ್ನು ಪಡೆದಿರತಕ್ಕಂಥ ಈ ಸಂದರ್ಭ, ದೇಶದಲ್ಲಿ ಅಶಾಂತಿ ಅನ್ನುವಂಥದ್ದು ನೆಲೆಗೊಂಡಂತಹ ಸಂದರ್ಭದಲ್ಲಿ, ದೇಶದಲ್ಲಿ ಧರ್ಮಕ್ಕೆ ಚ್ಯುತಿ ಬರುವಂತಹ ಒಂದು ಸಂದರ್ಭದಲ್ಲಿ ನಾವು ಒಬ್ಬ ಧರ್ಮ ಪೀಠಾಧಿಪತಿಗಳಾಗಿ ಮತ್ತು ಒಬ್ಬ ಗುರುಗಳಾಗಿ ಯಾವುದನ್ನೂ ಕೂಡ ನಾವು ಸ್ವೀಕಾರ ಮಾಡಬಾರದು ವೈಭವಗಳನ್ನು. ಆದರೆ ತಾತ್ಕಾಲಿಕವಾಗಿ ಅಲ್ಲಿ ಸ್ವಲ್ಪ ಶಾಂತಿಯ ಮಾತುಕತೆ ನಡೀತಾ ಇದೆ ಅಂತ ಅನ್ನೋದು ಒಂದು. ಮತ್ತು ಇದು ಭಕ್ತರ ಅಪೇಕ್ಷೆಗೆ ನಾವು ತುಂಬ ನಿರಾಶೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಧಾರ್ಮಿಕವಾಗಿ ಅಷ್ಟೇ ಈ ಕಾರ್ಯಕ್ರಮಗಳನ್ನು ನಾವು ಸ್ವೀಕಾರ ಮಾಡಿಲ್ಲ. ಇದು ಭಗವಂತನಿಗೆ ನಾವು ಸಮರ್ಪಿಸಿದ್ದೇವೆ ನಮ್ಮ ಗುರುಗಳ ಮೂಲಕವಾಗಿ. ಏನು ದೇಶದ ರಕ್ಷಣೆಯಲ್ಲಿ, ದೇಶದ ಸುಭದ್ರತೆಗೋಸ್ಕರವಾಗಿ ನಮ್ಮ ಭಾರತದ ಘನವೆತ್ತ ಸರ್ಕಾರ, ಪ್ರಧಾನಮಂತ್ರಿಗಳು, ಅದೇ ರೀತಿಯಾಗಿ ಇತರ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು ಇವರೆಲ್ಲರೂ ಕೂಡ ಅತ್ಯಂತ ಜಾಗರೂಕರಾಗಿ ಮತ್ತು ವಿವೇಚನಾಪೂರ್ವಕವಾಗಿ ದೇಶದ ಸಮಗ್ರತೆಗೆ, ದೇಶದ ರಕ್ಷಣೆಗೆ, ದೇಶದ ಭದ್ರತೆಗೆ ಏನೆಲ್ಲ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ, ಮತ್ತು ಸೈನಿಕರು ರಾತ್ರಿ ಹಗಲು ಎನ್ನದೆ, ಬಿಸಿಲು ಮಳೆ ಎನ್ನದೆ, ಆ ಮಂಚಿನ ಒಂದು ಯಾವುದೇ ಇದನ್ನು ಕೂಡ ಲೆಕ್ಕಿಸದೆ ದೇಶದ ರಕ್ಷಣೆಗೋಸ್ಕರವಾಗಿ ನಿಂತಹ ಎಲ್ಲ ಯೋಧರನ್ನು ಮತ್ತು ಯುದ್ಧದಲ್ಲಿ ಸಾವನ್ನು ಅಪ್ಪಿರತಕ್ಕಂತಹ ವೀರ ಯೋಧರನ್ನು ಮತ್ತು ಅವರ ಕುಟುಂಬ ಸದಸ್ಯರನ್ನು, ಜೊತೆಯಲ್ಲಿ ಪುಲ್ವಾಮಾ ಇದರಲ್ಲಿ ಪೆಹಲ್ಗಾಮ್ ಇದರಲ್ಲಿ ಮಾರಣ ಹೋಮಕ್ಕೆ ಧರ್ಮದ ಹೆಸರಿನಲ್ಲಿ ಈಡಾದಂತಹ ಎಲ್ಲ ಹುತಾತ್ಮರನ್ನ ಕೂಡ ನಾವು ಅವರಿಗೆ ಭಗವಂತ ಸದ್ಗತಿಯನ್ನು ನೀಡಲಿ, ದೇಶಕ್ಕೆ ಶಾಂತಿ, ರಕ್ಷಣೆ, ಸಮೃದ್ಧಿ ಎನ್ನುವಂಥದ್ದು ನೀಡಲಿ ಎಂಬುದಾಗಿ ಆ ಎಲ್ಲ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ಈ
ನಮ್ಮ ದೇಶದ ರಕ್ಷಣೆಗೋಸ್ಕರವಾಗಿ ನಿಂತಹ ಏನು ಘನವೆತ್ತ ರಾಜ್ಯ ಸರ್ಕಾರ, ದೇಶದ ಒಂದು ನಮ್ಮ ಘನವೆತ್ತ ಸರ್ಕಾರ ಇದೆ, ಕೇಂದ್ರ ಸರ್ಕಾರ. ಈ ಸರ್ಕಾರವನ್ನು ಮತ್ತೊಮ್ಮೆ ನಾವು ಅಭಿನಂದಿಸಿ ಈ ಯುದ್ಧದ ಮತ್ತು ದೇಶ ರಕ್ಷಣೆಗೆ ಬೇಕಾದಂತಹ ರೀತಿಯಲ್ಲಿ ಮಠದ ವತಿಯಿಂದ ರಾಯರ ಪ್ರಸಾದದ ರೂಪವಾಗಿ 25 ಲಕ್ಷ ರೂಪಾಯಿಗಳನ್ನು ದೇಶದ ರಕ್ಷಣಾ ನಿಧಿಗೆ ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ಮತ್ತು ನಮ್ಮ ರಾಜ್ಯ ಸರ್ಕಾರವು ಕೂಡ ಈ 13 ವರ್ಷದ ಅಭಿವೃದ್ಧಿ ಇತ್ಯಾದಿ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ, ಅದೇ ರೀತಿಯಾಗಿ ತಮಿಳುನಾಡು, ಮಹಾರಾಷ್ಟ್ರ, ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ನಮಗೆ, ವಿಶೇಷವಾಗಿ ನಮ್ಮ ಆಂಧ್ರ ರಾಜ್ಯ ಸರ್ಕಾರ ನಮಗೆ ಸಂಪೂರ್ಣವಾದ ಸಹಕಾರವನ್ನು, ಬೆಂಬಲವನ್ನು ನೀಡಿದೆ. ಎಲ್ಲ ಜನಪ್ರತಿನಿಧಿಗಳನ್ನು, ಕಾಲಕಾಲದ ಮುಖ್ಯಮಂತ್ರಿಗಳನ್ನು ಮತ್ತು ಅದೇ ರೀತಿಯಾಗಿ ನಮ್ಮ ದೇವಾದಾಯ ಧರ್ಮಾದಾಯ ಶಾಖಾ ಮುಜರಾಯಿ ಇಲಾಖೆಯ ಎಲ್ಲ ಆಯುಕ್ತರು ಮತ್ತು ಇತರ ಅಧಿಕಾರಿಗಳನ್ನೆಲ್ಲರನ್ನೂ ಕೂಡ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಿ.